Very good morning to all my flamboyant and beaming and radiant students of first year PUC. Today we are going to learn the wonderful lesson about the youngest headmaster in the world. He is none other than Babar Ali, which is written by Samarpita Mukherjee Sharma, an ex-journalist, a dynamic personality, and one more thing, she is working as the associate creative editor of Youth India magazine, the India chapter of Youth India magazine ಅಥವಾ ಯೂತ್ ಲೀಡರ್ ಇಂಡಿಯಾ ಮ್ಯಾಗಝೀನ್ ಅಂತ ಕರಿತೀವಿ. So today we are going to learn the next part of Babar Ali here. So it is a remarkable tale of the desire to learn amid the direst poverty. ಇದು ಗೊತ್ತಿದೆ, ಕಡು ಬಡವರು ಯಾರಿಗೆ ವಿದ್ಯಾಕಾಂಕ್ಷಿಗಳಾಗಿ ಬಂದಿರ್ತಾರೆ, ಅವರು ಕಲೀಲೇಬೇಕು ಅಂಥವರಿಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ಬಾಬರ್ ಅಲಿ ಅಂತ ಒಬ್ಬ ವ್ಯಕ್ತಿ ಇನಿಷಿಯೇಟ್ ಮಾಡಿರ್ತಕ್ಕಂಥ ಆಫ್ಟರ್ನೂನ್ ಸ್ಕೂಲು ಅಂತ. ಈ ಸ್ಕೂಲ್ ಬಗ್ಗೆ ಆಲ್ರೆಡಿ ನೀವು ಕಲ್ತ್ರಿ ಇಲ್ಲಿ. ಇಟ್ ಈಸ್ ಅ ಡಿಲಾಪಿಡೇಟೆಡ್ ಕಾಂಕ್ರೀಟ್ ಸ್ಟ್ರಕ್ಚರ್ ಕವರ್ಡ್ ವಿತ್ ಹಾಫ್ ಟೋರ್ನ್ ಪೋಸ್ಟರ್ಸ್. ಸೊ ಇಟ್ ಈಸ್ ಎ ಡಿಲಾಪಿಡೇಟೆಡ್ ಕಾಂಕ್ರೀಟ್ ಸ್ಟ್ರಕ್ಚರ್, ಡ್ಯಾಮೇಜ್, ಡಿಕೇಡ್, ಅಲ್ಲಲ್ಲಿ ಪಾಳು ಬಿದ್ದಿರ್ತಕ್ಕಂಥದ್ದು. ಕವರ್ಡ್ ಇನ್ ಹಾಫ್ ಟೋರ್ನ್ ಪೋಸ್ಟರ್ಸ್, ಅಲ್ಲಲ್ಲಿ ಹರಿದಿರ್ತಕ್ಕಂಥ ಹಾಫ್ ಟೋರ್ನ್ ಪೋಸ್ಟರ್ಸ್ಗಳಿಂದ ಕವರ್ ಮಾಡಲಾಗಿದೆ ಅಂಥದ್ದು. ಇನ್ಸೈಡ್ ಇನ್ ಎ ಟೈನಿ ಡ್ಯಾಂಕ್ ರೂಮ್ ಬಿಹೈಂಡ್ ಎ ಡೆಸ್ಕ್. ಡೆಸ್ಕ್ ಇಟ್ ಇಸ್ ಎ ಸೆಕ್ಷನ್ ಆಫ್ ಆನ್ ಆಫೀಸ್ ಅಂತ ಕರಿತೀವಿ. ಒಂದು ಆಫೀಸು ಡೆಸ್ಕ್, ಅಲ್ಲಿ ಏನಿದೆ ಹೇಳ್ತಾರೆ, ಬಿಹೈಂಡ್ ಎ ಡೆಸ್ಕ್, ಬಿಹೈಂಡ್ ದ ಆಫೀಸ್ ದೇರ್ ಇಸ್ ಎ ಡ್ಯಾಂಕ್ ಅನ್ಪ್ಲೀಸೆಂಟ್ ರೂಮ್, ಟೈನಿ ವೆರಿ ಸ್ಮಾಲ್ ರೂಮ್, ದೇರ್ ಸಿಟ್ಸ್ ಬಾಬರ್ ಅಲಿ ಅಂತ ಹೇಳ್ತಾರೆ. ಈವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ನೋಸ್ ಹಿಮ್ ಬೈ ಹಿಸ್ ನೇಮ್. ಕ್ವೀನ್ ಆಫ್ ಇಂಗ್ಲೆಂಡ್ಗೂ ಕೂಡ ರಿಕಗ್ನೈಸ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಈಗದು ಬಾಬರ್ ಅಲಿ ಅಂದರೆ ಅಂತ ಹೇಳಿದರು. ನೆಕ್ಸ್ಟ್ ಪಾರ್ಟ್ ವಿ ಕ್ಯಾನ್ ಕಂಟಿನ್ಯೂ ನಾವ್. ಬಿಹೈಂಡ್ ದ ಆಫೀಸ್ ಈಸ್ ಅ ಗೇಟ್ ದ್ಯಾಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಈಗ ಆಫೀಸ್ ಬಗ್ಗೆ ಗೊತ್ತಾಯಿತು ನಿಮಗೆ. ಬಿಹೈಂಡ್ ದ ಆಫೀಸ್ ಈಸ್ ಅ ಗೇಟ್. ಆ ಆಫೀಸ್ ಹಿಂದ್ಗಡೆ ಒಂದು ಗೇಟ್ ಇದೆ. ಆ ಗೇಟ್ ಏನಾಗ್ತದೆ, ಗೇಟ್ ಓಪನ್ ಮಾಡಿದ ಕೂಡಲೇ ದ್ಯಾಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಅಲ್ಲಿ ಬಾಬರ್ ಅಲಿಯ ಮನೆ ನಿಮಗೆ ಬರ್ತಾ ಇದೆ. ದಿಸ್ ಈಸ್ ವೇರ್ rows of poor unprivileged kids sit under the open blue sky and learn what most children in the modern world pay hundreds of dollars for free. ಇದು ಎಂಥ ಜಗ ಹೇಳ್ತಾ ಇದ್ದಾರೆ. ಈ ಜಗದಲ್ಲಿ ನೀವು ಕಲಿತಾ ಇದ್ದೀರಿ ಅಂಥೇಳಿ. ಎಂಥ ಜಗಪ್ಪ ಇದು ಅಂತ ತಿಳ್ಕೊಂಡಂದರೆ ನಿಮಗೆಲ್ಲ ಗೊತ್ತಿದೆ. ಬಾಬರ್ ಅಲಿ ಟೀಚಸ್ ಪುವರ್ ಚಿಲ್ಡ್ರನ್ ಇನ್ ಈಸ್ ಫ್ಯಾಮಿಲೀಸ್ ಬ್ಯಾಕ್ ಯಾರ್ಡ್ ಅಂಥೇಳಿ. ಬಿಹೈಂಡ್ ದ ಆಫೀಸ್ ದೇರ್ ಇಸ್ ಅ ಗೇಟ್ ದ್ಯಾಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಅಲ್ಲಿ ಬಾಬರ್ ಅಲಿಯ ಮನೆ ಬರ್ತಾ ಇದೆ ಅಂತ ನೀವು ಓಪನ್ ಮಾಡಿ ಗೇಟ್ ಓಪನ್ ಮಾಡಿ ಅಕಸ್ಮಾತ್ ಅಲ್ಲಿ ಹೋದರೆ ಯು ಕ್ಯಾನ್ ನೋಟಿಸ್, ಯು ಕ್ಯಾನ್ ಫೈಂಡ್ ರಾಸ್ ಆಫ್ ಪುವರ್ ಚಿಲ್ಡ್ರನ್, ಅನ್ಪ್ರಿವಿಲೇಜ್ಡ್ ಕಿಡ್ಸ್ ಹೂ ಆರ್ ಡಿಪ್ರೈವ್ಡ್ ಆಫ್ ದೇರ್ ಬೇಸಿಕ್ ರೈಟ್ ಫಾರ್ ಎಜುಕೇಷನ್. ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಏನಿದೆ ಶಿಕ್ಷಣವನ್ನು ಕಲಿಯೋದು, ಅದರಿಂದ ವಂಚಿತರಾಗಿರ್ತಕ್ಕಂಥವರು ಅನ್ಪ್ರಿವಿಲೇಜ್ಡ್ ಕಿಡ್ಸ್ ಅಂತ ಕರಿತೀವಿ. ಅವಕಾಶ ವಂಚಿತರು ಅಂತ, ಸೌಲಭ್ಯ ವಂಚಿತರು ಅಂತ. ಅಂಥ ಬಡ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ದೇರ್ ಯು ಕ್ಯಾನ್ ನೋಟಿಸ್ ರಾಸ್ ಅ ಪುವರ್ ಅನ್ಪ್ರಿವಿಲೇಜ್ಡ್ ಕಿಡ್ಸ್ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ. ಹೆಂಗೆ ಕೊಡ್ತಾ ಇದ್ದಾರೆ, ಒಂದು ಯಾವುದಾದ್ರೂ ದೊಡ್ಡ ಬಂಗ್ಲೆ ಇದೆಯಾ, ಅದಕ್ಕೊಂದು ಶೆಲ್ಟರ್ ಇದೆಯಾ, ರೂಫ್ ಇದೆಯಾ ಅಂದರೆ ಇಲ್ಲ. ದೇ ಆರ್ ಸ್ಟಡಿಂಗ್ ಅಂಡರ್ ಬಾಬರ್ ಅಲಿ. ಬಾಬರ್ ಅಲಿಯ ಕೈ ಕೆಳಗೆ ಕಲಿತಾ ಇದ್ದಾರೆ. ಹೆಂಗೆ ಕೊಡ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದರೆ ದೇ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ. ಆಕಾಶನೇ ಕಾಣ್ತದೆ ಅಂತ ಓಪನ್ ಗ್ರೌಂಡ್ದಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೂತು ಕಲಿತಾ ಇದ್ದಾರೆ. ಯಾಕಂದರೆ ಅವರಿಗೆ ಕಲಿಬೇಕು ಎಂಬ ಮನಸ್ಸಿದೆ. ಅದಕ್ಕೆ ಜಗವನ್ನು ನೋಡ್ತಾ ಇಲ್ಲ ಅವರು, ಅಥವಾ ಇದೇ ಬೇಕು ಅದೇ ಬೇಕು ಅಂತ ಸೌಲಭ್ಯಗಳನ್ನು ಕೇಳ್ತಾ ಇಲ್ಲ. ಕಡು ಬಡವರಾಗಿರ್ತಕ್ಕಂಥವ್ರು, ಅವ್ರಿಗೆ ಕಲಿಸೋರೇ ಯಾರೂ ಇಲ್ಲ. Even the poor families, they cannot send their children to school. Yaka? Because they cannot pay, they cannot afford to send their children to school because they cannot pay the minimum fees fixed by the government. ಗೌರ್ಮೆಂಟ್ನವರು ಫಿಕ್ಸ್ ಮಾಡಿರ್ತಕ್ಕಂಥ ಮಿನಿಮಮ್ ಫೀ ಕೂಡ ಅವರಿಗೆ ಕಟ್ಟಲಿಕ್ಕೆ ಆಗುತ್ತಾ ಇಲ್ಲ. ಅಂಥ ಕಡು ಬಡವರು ಅಂತೇನು ಕರಿತೀವಿ, ಅಥವಾ ಪಾವರ್ಟಿ ಸ್ಟ್ರೈಕನ್ ಹೌಸಸ್ ಅಂತೇನು ಕರಿತೀವಿ, ಅಂಥ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಬಾಬರ್ ಅಲಿಯ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಫಾರ್ ಫ್ರೀ ಆಫ್ ಕಾಸ್ಟ್ ಅಂತ. ಲಿಟ್ರಲಿ ಫಾರ್ ಫ್ರೀ ಆಫ್ ಕಾಸ್ಟ್ ಅಂತ ಅದು ಹೇಳಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅವರು. ಬಿಹೈಂಡ್ ದ ಆಫೀಸ್ ಈಸ್ ಅ ಗೇಟ್ ದ್ಯಾಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ದಿಸ್ ಈಸ್ ವೇರ್ ರಾಸ್ ಅ ಪುವರ್ ಅನ್ಪ್ರಿವಿಲೇಜ್ಡ್ ಕಿಡ್ಸ್ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ ಆ್ಯಂಡ್ ಲರ್ನ್. ಏನು ಕಲಿತಾ ಇದ್ದಾರೆ ಅಂತ
ವಾಟ್ ಮೋಸ್ಟ್ ಚಿಲ್ಡ್ರನ್ ಲರ್ನ್ ಇನ್ ದೀಸ್ ಮಾಡರ್ನ್ ಡೇಸ್. ಈಗೇನು ಆಧುನಿಕ ಯುಗದಲ್ಲಿ, ಈ ಒಂದು ಕಾಲದಲ್ಲಿ, ಇಂಥ ಕಾಲಗಳಲ್ಲಿ ಯಾವ ಸಬ್ಜೆಕ್ಟ್ಸ್ಗಳನ್ನು ಕಲಿಬೇಕೋ ಅಂಥ ಸಬ್ಜೆಕ್ಟ್ಸ್ಗಳನ್ನೇ ಬಾಬರಲ್ಲಿಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಕಡು ಬಡವರು, ಫ್ರೀ ಆಫ್ ಕಾಸ್ಟಿನಲ್ಲಿ ಕಲಿತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಅಂದರೆ ವಾಟ್ ದ ಮಾಡರ್ನ್ ಚಿಲ್ಡ್ರನ್ ಲರ್ನ್ ಬೈ ಪೇಯಿಂಗ್ $100s ಫಾರ್. So here these children, they are taught the same subjects under Babar Ali for free of cost ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಇಲ್ಲಿ ಉಚಿತವಾಗಿ, ಲಿಟ್ರಲಿ ಫ್ರೀ ಆಫ್ ಕಾಸ್ಟ್ ಆಗಿ ಉಚಿತವಾಗಿ ಅದೇ ಸಬ್ಜೆಕ್ಟ್ಸ್ಗಳನ್ನು ಉಳಿದೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಏನು ಬೈ ಪೇಯಿಂಗ್ $100s, $100 ಗಟ್ಟಲೆ ಫೀಸನ್ನು ಕೊಟ್ಟು ಕಲಿತಾ ಇದ್ದಾರೋ ಅಂಥ ಫೀಸನ್ನು ಇಲ್ಲಾರದೆ ಅಂಥ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ಕಲಿತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಸಮರ್ಪಿತ ಮುಖರ್ಜಿ ಶರ್ಮಾ. ದಿಸ್ ಈಸ್ ವೇರ್ 800 kids who are deprived from their basic right for education. So these are the children who are deprived from their basic right for education. ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಶಿಕ್ಷಣ ಸಿಕ್ಕಿಲ್ಲೋ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ದೇ ವಾಕ್ ಮೈಲ್ಸ್ ಟು ಲರ್ನ್. ಎಲ್ಲಿಂದ ಬರ್ತಾ ಇದ್ದಾರೆ? They are coming from different directions. They walk miles to learn under Babar Ali. ಬಾಬರ್ ಅಲಿ ಕೈ ಕೆಳಗೆ ಕಲಿಬೇಕು ಅಂತ ಬರ್ತಾ ಇದ್ದಾರೆ. ಮೈಲುಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಕಲಿಬೇಕು ಅಂಬೋದು ಅವರಲ್ಲಿದೆ. ವಿದ್ಯಾತುರಾಣಂ ನ ನಿದ್ರಾಂ ನ ಸುಖಂ ಎಂಬ ಒಂದು ಕಾನ್ಸೆಪ್ಟ್ ಅವರಲ್ಲಿದೆ. ವಿದ್ಯಾಕಾಂಕ್ಷಿಗಳವರು, ಹೀಗಾಗಿ ಕಲೀಲೇಬೇಕು ಅಂತ ತಿಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಅವರು, ಇಟ್ ಈಸ್ ಎ ರಿಮಾರ್ಕಬಲ್ ಟೇಲ್ ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ ಅಂತ ತಿಳ್ಕೊಂಡು. ಸೊ ಅಂಥ ವಿದ್ಯಾರ್ಥಿಗಳು ಬಂದು ಕಲಿತಾ ಇದ್ದಾರೆ ಫ್ರೀ ಆಫ್ ಕಾಸ್ಟ್ನಲ್ಲಿ. ಏನು ಕಲಿತಾ ಇದ್ದಾರೆ? ದ ಬೇಸಿಕ್ಸ್ ಆ್ಯಂಡ್ ದ ಫಂಡಮೆಂಟಲ್ಸ್ ಆಫ್ ಲೈಫ್ ಅಂತ. ದ ಬೇಸಿಕ್ಸ್, ದ ಎಲಿಮೆಂಟ್ರಿ ಆಫ್ ನಾಲೆಜ್ ಅಂತ. ಎಲಿಮೆಂಟರಿ ನಾಲೆಜ್, ಬೇಸಿಕ್ ಥಿಂಗ್ಸ್ ಏನು ಬೇಕಪ್ಪ ಮನುಷ್ಯನಿಗೆ, ಏನು ಅವಶ್ಯಕವಾಗಿರ್ತಕ್ಕಂಥ ಬಿಗಿನರ್ಸಿಗೆ ಏನೇನು ಬೇಕೋ ಅಂಥ ಸಬ್ಜೆಕ್ಟ್ಸ್ಗಳನ್ನು ಕಲಿತಾ ಇದ್ದಾರೆ ಅಂತ ಹೇಳ್ತಾರೆ. ಫಂಡಮೆಂಟಲ್ಸ್ ಆಫ್ ಲೈಫ್, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ವಿಷಯಗಳನ್ನು ಕೂಡ ಕಲಿತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಟೇಕ್ ಅ ಮಿನಿಟ್ ಓವರ್ ಹಿಯರ್ ಆ್ಯಂಡ್ ಥಿಂಕ್ ಅಂತ ಹೇಳ್ತಾರೆ ಸಮರ್ಪಿತ ಮುಖರ್ಜಿ ಶರ್ಮಾ. ಈಗ ಒಂದು ನಿಮಿಷ ನೀವು ವಿಚಾರ ಮಾಡಿರಿ ಇಲ್ಲಿ ಅಂತ ಹೇಳ್ತಾರೆ. ವೈಲ್ ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್ ಆ್ಯಂಡ್ ಫಸ್ಟ್ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್. ವೈಲ್ ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್, ನಾವು ತಂಟೆ ತಕರಾರುಗಳನ್ನು ಮಾಡ್ತಾನೆ ಇರ್ತೀವಿ, ಜಗಳಾಟಗಳನ್ನು ಮಾಡ್ತಾ ಇರ್ತೀವಿ, ಅಥವಾ ಜೋರಾಗಿ ನಮ್ಮ ವಯಸ್ಸನ್ನು ರೇಸ್ ಮಾಡ್ತಾ ಇರ್ತೀವಿ. ರೇಸಿಂಗ್ ದ ವಾಯ್ಸ್, ಕಂಪ್ಲೇನಿಂಗ್, ಏನು ಇನ್ ಹೈ ಪಿಚ್ ಅಥವಾ ಇನ್ ಹೈ ಪಿಚ್ಡ್ ಸೌಂಡ್ ಅಂತ ಏನು ಕರಿತೀವಿ, ಹಂಗೆ ಮೇಕಿಂಗ್ ದ ಸೌಂಡ್, ಅಥವಾ ರೇಸಿಂಗ್ ಅವರ್ ವಾಯ್ಸ್ ಅಗೇನ್ಸ್ಟ್ ದ ಸಿಸ್ಟಮ್ ಫಾರ್ ನಾಟ್ ಗೆಟಿಂಗ್ ದ ಅಲವೆನ್ಸಸ್. ನಮಗೆ ಏನು ಸಿಗಬೇಕಿತ್ತಪ್ಪ, ರಿಯಾಯಿತಿ, ವಿನಾಯಿತಿ ಅಥವಾ ಗ್ರ್ಯಾಂಟೆಡ್ ಮನಿ ಟು ಅಲೌ ಅಂತ ಏನು ಕರಿತೀವಲ್ಲ, ಆ ಅಲವೆನ್ಸಸ್ ನಮಗೆ ಸಿಗ್ತಾ ಇಲ್ಲ ಅಂಥೇಳಿ ತಂಟೆ ತಕರಾರುಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ವಯಸ್ಸನ್ನು ರೇಸ್ ಮಾಡ್ತಾ ಇರ್ತೀವಿ, ಗೋಳಾಡ್ತಾ ಇರ್ತೀವಿ. ನಾವು ವಿಚಾರ ಮಾಡಬೇಕು, ಏನು ಇರಲಾರ್ದಂಥ ಬಾಬರ್ ಅಲಿ ಹಿ ಹ್ಯಾಸ್ ಇನಿಷಿಯೇಟೆಡ್ ಟು ಟೀಚ್ ಏನು ಪೂವರ್ ಚಿಲ್ಡ್ರನ್. ಆಲ್ರೆಡಿ ಏನು ಮಾಡಿದ, ಏನು ಮಾಡಬೇಕು ಏನಿಲ್ಲ ಅಂತ ತಕರಾರು ಮಾಡಲಿಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿದ್ದ. He started his afternoon school to teach poor children who are deprived of their basic right for education ಅಂಥವರಿಗೆ ಆರಂಭ ಮಾಡಿಬಿಟ್ಟಿದ್ದ. ನಾವು ಅದು ಸಿಕ್ಕಿಲ್ಲ, ಇದು ಫಂಡ್ ಬಂದಿಲ್ಲ, ಹಂಗಿಲ್ಲ, ಅಲವೆನ್ಸ್ ಇಲ್ಲ ಅಂತ ತಕರಾರು ಮಾಡ್ಕೋತ ಕೂಡುವಂಥದ್ದಲ್ಲ. ಅದಕ್ಕೆ ಹೇಳ್ತಾರೆ ಅವರು, ವೈಲ್ ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್ ಆ್ಯಂಡ್ ಫಸ್ಟ್ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್. ಫಸ್ಟ್ ಅಂದ್ರೆ ಅನಗತ್ಯವಾಗಿರ್ತಕ್ಕಂಥ ಗಡಿಬಿಡಿ ಮಾಡ್ತಾನೆ ಇರ್ತೀವಿ, ತಡವಾಗಿ ನಾವು ಹೊರಗೆ ಇರ್ತೀವಿ, ಹೊರಗೆ ಉಳಿದು ಬಿಟ್ವಲ್ಲ ಅಂಥೇಳಿ ಅದರ ಬಗ್ಗೆ ನಮಗೆ ಗಡಿಬಿಡಿನೂ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ಒಂದು ಮೆಂಟಾಲಿಟಿಯಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ವಿಚಾರ ಮಾಡಬೇಕು ನಾವು ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳಿದರು, ದಿಸ್ ಎವರೇಜ್ ಬಾಯ್, ಈ ಎವರೇಜ್ ಬಾಯ್ ಏನಿದ್ದಾನ, ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಏನಿದ್ದಾನ ಬಾಬರ್ ಅಲಿ, ದಿಸ್ ಎವರೇಜ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್, ಒಂದು ಸಣ್ಣ ಹಳ್ಳಿಯಿಂದ ಬಂದಂಥವ. ದಿಸ್ ಎವರೇಜ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಟು ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್. ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಯಾರಿಗೆ? ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಪೂರ್ ಚಿಲ್ಡ್ರನ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಈ ಜಗತ್ತಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ.
ಸೊ ಹಿ ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ದಿಸ್ ವರ್ಲ್ಡ್. ಎದಕ್ಕೆ? ಯಾಕೆ? ಬೆಟರ್ ಪ್ಲೇಸ್ ಅಂತ. ಎದಕ್ಕೆ? ಹೆಲ್ಪಿಂಗ್ ದಿಸ್ ವರ್ಲ್ಡ್ ಅಂದಂಗೆ, ಹೆಲ್ಪಿಂಗ್ ದೀಸ್ ಪೀಪಲ್, ಹೆಲ್ಪಿಂಗ್ ಪುವರ್ ಪೀಪಲ್, ಹೆಲ್ಪಿಂಗ್ ಪುವರ್ ಫ್ಯಾಮಿಲೀಸ್, ಹೆಲ್ಪಿಂಗ್ ಪುವರ್ ಚಿಲ್ಡ್ರನ್, ಹೆಲ್ಪಿಂಗ್ ಸೊಸೈಟಿ. ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಯಾಕೆ? ಟು ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್ ಆಫ್ ಲರ್ನಿಂಗ್. ಈ ಜಗತ್ತನ್ನು ಏನು ಮಾಡಬೇಕು? ಎ ಬೆಟರ್ ಪ್ಲೇಸ್ ಆಫ್ ಲರ್ನಿಂಗ್ ಮಾಡಬೇಕಾಗಿದೆ ಅವನಿಗೆ. ಅದಕ್ಕೆ ಜಗತ್ತಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ. ಈ ಜಗತ್ತನ್ನು ಒಂದು ಒಳ್ಳೆಯ ಒಂದು ವಾತಾವರಣ ಇರತಕ್ಕಂಥದ್ದು, ಹಿತಕರವಾಗಿರ್ತಕ್ಕಂಥ ವಾತಾವರಣ ಏನಿದೆ ಅಲ್ಲ, ವೈಡ್ ಲರ್ನಿಂಗ್ ಸ್ಪೇಸಸ್ ಫಾರ್ ಆಲ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ, ಆ ರೀತಿ ಇರ್ತಕ್ಕಂಥದ್ದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾನೆ. ನೋಡ್ರಿ ಇವನ್ನ ನಾವೇನು ಮಾಡ್ತಾ ಇರ್ತೀವಿ? ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್ ಆ್ಯಂಡ್ ಫಸ್ಟ್ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್ ಅಂತ. ದಿಸ್ ಎವರೇಜ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಆಫ್ ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, he is actually helping to make this world a better place of learning. ಈ ಜಗತ್ತನ್ನು ಬದಲಾವಣೆ ಮಾಡಬೇಕಾಗಿದೆ, ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಕಲೀಲಿಕ್ಕೆ ಅಂತ. ಟುಡೇ ಆಲ್ ಅರೌಂಡ್ ದ ವರ್ಲ್ಡ್ ವೇರ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಆರ್ ಬೀಯಿಂಗ್ ಡಿಪ್ರೈವ್ಡ್ ಫ್ರಮ್ ಲಿಟ್ರಸಿ. ಈಗ ಜಗತ್ತು ಹೆಂಗಿದೆ? ಆಲ್ ಅರೌಂಡ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಎಲ್ಲ ಕಡೆ ಏನಿದೆ? ವೇರ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಏನಿದ್ದಾರೆ, ದೇ ಆರ್ ಡಿಪ್ರೈವ್ಡ್ ಆಫ್ ದೇರ್ ಬೇಸಿಕ್ ರೈಟ್ ಫಾರ್ ಎಜುಕೇಷನ್. ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಶಿಕ್ಷಣ ಸೌಲಭ್ಯಗಳೇ ಸಿಕ್ಕಿಲ್ಲ, ಅವಕಾಶಗಳು ಸಿಕ್ಕಿಲ್ಲ. ಡಿಪ್ರೈವ್ಡ್ ಫ್ರಮ್ ಲಿಟ್ರಸಿ, ಲಿಟರೇಟ್ ಆಗ್ತಾ ಇಲ್ಲ, ಅನಕ್ಷರಸ್ಥರಾಗೆ ಉಳಿತಾ ಇದ್ದಾರೆ, ಅಕ್ಷರಸ್ಥರಾಗ್ತಾ ಇದ್ದಿಲ್ಲ. ಯಾಕೆ ಅಂದರೆ ಬಿಕಾಸ್ ದೇರ್ ಫ್ಯಾಮಿಲೀಸ್ ಕೆನಾಟ್ ಬಿಯರ್ ದ ಎಕ್ಸ್ಪೆನ್ಸಸ್. ಅವ್ರ ಫ್ಯಾಮಿಲೀಸ್ ಎಂಥವು? ಪಾವರ್ಟಿ ಸ್ಟ್ರೈಕ್ ಅಂಡ್ ಹೌಸಸ್, ಫೈನಾನ್ಸಿಯಲಿ ಪೊಸಿಷನ್ ಅಷ್ಟು ಸ್ಟ್ರಾಂಗ್ ಇರಲಾರ್ದಂಥ ಫ್ಯಾಮಿಲೀಸ್ಗಳು, ದಿನನಿತ್ಯ ದುಡಿದ್ರೆ ಅವತ್ತಿಂದವತ್ತೇ ಊಟ ಮಾಡುವಂಥ ಫ್ಯಾಮಿಲೀಸ್ಗಳು, ಅವರು ಕಡು ಬಡವರವರು ಅಂಥವರು. ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ದೀಸ್ families, they cannot bear the expenses. This one school boy from India is trying to change that ಅಂತ. ಹಾಗಿತ್ತಂದರೆ ಬಡವರಿಗೆ ಎಜುಕೇಷನ್ ಇಲ್ವಾ ಅಂತಿಲ್ಲ. ಬಾಬರ್ really is trying to change that one. He wanted to change, he wants to change, he wanted to change. So he has initiated, he has started a new venture of afternoon school, teaching for poor children for free of cost, free of charge, for free. ಉಚಿತವಾಗಿಯೇ ಕಲಿಸಬೇಕು ಅಂತ ತಿಳ್ಕೊಂಡು ಅದು ಒಂದು ತಲೆಯಲ್ಲಿ ಹಾಕ್ಕೊಂಡು ಆರಂಭನೆ ಮಾಡಿಬಿಟ್ರು ಅಂತ. ದಿಸ್ ಒನ್ ಸ್ಕೂಲ್ ಬಾಯ್ ಫ್ರಮ್ ಇಂಡಿಯಾ, ಭಾರತದಲ್ಲಿರ್ತಕ್ಕಂಥ. ವಿ ಮಸ್ಟ್ ಬಿ ಪ್ರೌಡ್ ಆಫ್ ಬಾಬರ್ ಅಲಿ. ಬಾಬರ್ ಅಲಿಯ ಬಗ್ಗೆ ನಮಗೆ ಹೆಮ್ಮೆ ಕೂಡ ಇರಬೇಕು. ಒಬ್ಬ ವೆಸ್ಟ್ ಬೆಂಗಾಲದಿಂದ ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ 16 ವರ್ಷದ ಯುವಕ ಅಥವಾ ವಿದ್ಯಾರ್ಥಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಯಾರು ಬೇಕಾದವರು, ಮನಸ್ಸಿದ್ದಂಥವರು, ಸೋಷಿಯಲಿ ಬೆನಿಫಿಷಿಯಲ್ ವರ್ಕದಲ್ಲಿ ವಿಶ್ವಾಸ ಇದ್ದಂಥವರು ಜಗತ್ತನ್ನು ಚೇಂಜ್ ಮಾಡಲಿಕ್ಕೆ ಬರಬಹುದು ಅಂತ ಅನೇಕ ಜನ. ಹಂಗೆ ಮಾಡ್ರಿ ಅಂತ ಹೇಳಿಕ್ಕೊಂದು ಇನ್ಸ್ಪಿರೇಷನ್ ಇದು ಅಂತ. ಆ ರೀತಿ ನೀವು ಬದಲಾವಣೆ ಮಾಡಬಹುದು ಅಂತ. ಅಂದರೆ ದಿಸ್ ಎವರೇಜ್ ಬಾಯ್ ಅಲ್ಲಿಂದ ಬಂದಿದ್ದಾನೆ, ಸಿಂಪಲ್ ಟನ್ ಇರ್ತಕ್ಕಂಥ ವ್ಯಕ್ತಿ ಬಂದಿದ್ದಾನೆ, ಏನು ಅಂಥ ಫೈನಾನ್ಷಿಯಲ್ ಪೊಸಿಷನ್ ಇಲ್ಲ, ಅಂಥ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಬಾಲಕ ಇವ ಮಾಡ್ತಾನೆ ಅಂದರೆ ಉಳಿದವ್ರಿಗೆ ಏನು ಆಗಂಗಿಲ್ಲ. ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಆಗಂಗಿಲ್ಲ ಅವ್ರಿಗೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರು ಉಳ್ಕಿದವ್ರು ಕೆಲವರು ವಿಚಾರ ಮಾಡ್ಕೊನೇ ಕೂತಿರ್ತಾರೆ, ವಿಚಾರ ಮಾಡ್ಕೋತಾನೆ ಇರ್ತಾರೆ ಅಂತ. ವಿ ವೈನ್ ಅಬೌಟ್ ಅವರ್ ಅಲವೆನ್ಸಸ್ ಆ್ಯಂಡ್ ಫಸ್ಟ್ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್ ಅಂತ ಅದಕ್ಕೆ ಹೇಳಿದ್ದಾರೆ ಅಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ದಿಸ್ ಬಾಯ್ ಫ್ರಮ್ ಇಂಡಿಯಾ ಈಸ್ ಟ್ರೈಂಗ್ ಟು ಚೇಂಜ್ ದ್ಯಾಟ್. ಆ್ಯಂಡ್ ಸೊ at the age of 16, Babar Ali is the world's youngest headmaster. ಯಾಕೆ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆದ ಅಂಬೋದಕ್ಕೆ ಇಷ್ಟೆಲ್ಲ ಡೀಟೇಲ್ ಕೊಟ್ಟರವರು ಅಂತ. ಬಾಬರ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಫಾರ್ಚುನೇಟ್ ಸೌಲ್ಸ್ ಇನ್ ಹೀಸ್ ವಿಲೇಜ್. ಬಾಬರ್ ಅಲಿ ಭಾಳ ಲಕ್ಕಿ ಇದ್ದಂಥ ಫಾರ್ಚುನೇಟ್ ಸವಲವ ಅಂತ. ಏನು ಅವ ಎಂಥವ ಅಂದರೆ ಭಾಳ ಲಕ್ಕಿ ಇರತಕ್ಕಂಥ ನಶೀಬವಾನ್ ಅಂತ ಏನು ಕರಿತೀವಿ, ಹಂಗೆ ಭಾಳ ನಶೀಬಿರ್ತಕ್ಕಂಥ ವ್ಯಕ್ತಿ ಅವ, ಅಥವಾ ದೈವದತ್ತವಾಗಿ ಬಂದಿರತಕ್ಕಂಥದ್ದು ಏನೋ ಒಂದು ಕಾಣಿಕೆ ಇದ್ದಂಥ ವ್ಯಕ್ತಿಯವ ಅಂತ. ಫಾರ್ಚುನೇಟ್ ಸೌಲವ ಅಂತ. ಹೀ ಈಸ್ ಒನ್ ಆಫ್ ದ ಫಾರ್ಚುನೇಟ್ ಸೌಲ್ಸ್ ಅಂತ, ಭಾಳ ಅದೃಷ್ಟವಂತ ಅಂತ ಹೇಳ್ತಾ ಇದ್ದಾರೆ ಅವರು. ಬಾಬರ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಫಾರ್ಚುನೇಟ್ ಸೌಲ್ಸ್ ಇನ್ ಈಸ್ ವಿಲೇಜ್. ಅವನ ಹಳ್ಳಿಯಲ್ಲೇ ಒಬ್ಬ ಅದೃಷ್ಟವಂತ ಇವನು ಕೂಡ ಅಂತ ಹೇಳ್ತಾರೆ. ಯಾಕೆ? ಇನ್ ದ ಬಾಪ್ಟಾ
ಹೇಳ್ತಾರೆ, ಇನ್ ದ ಬಾಪ್ಟಾ ನೇಬರ್ಹುಡ್ ಆಫ್ ಗಂಗಾಪುರ್ ವಿಲೇಜ್ ಇನ್ ವೆಸ್ಟ್ ಬೆಂಗಾಲ್ಸ್ ಮುರ್ಷಿದಾಬಾದ್. ಇವ ಬರ್ತಿರ್ತಕ್ಕಂಥದ್ದು ಅಲ್ಲಿದ್ದೇನೆ, ಸ್ಮಾಲ್ ವಿಲೇಜ್ದಿಂದ. ಎಲ್ಲಿ? ಅಲ್ಲಿ ಬಾಪ್ಟಾ ನೇಬರ್ಹುಡ್ ಆಫ್ ಗಂಗಾಪುರ್ ವಿಲೇಜ್ ಅಂತಿದೆ, ಅಲ್ಲಿದ ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ದಲ್ಲಿ, ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಬರ್ತಾ ಇದ್ದಂಥವ ಯಾರು? ಬಾಬರ್ ಅಲಿ. ಏನಾಯ್ತು? ಬಾಬರ್ ಲಿವ್ಸ್ ವಿತ್ ಹಿಸ್ 3 ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ಬಾಬರ್ ಅಲಿಗೆ ಯಾರ್ಯಾರಿದ್ದಾರೆ? ಸಹೋದರರು. ಅದಕ್ಕೆ ಹೇಳ್ತಾರೆ ಬಾಬರ್ ಲಿವ್ಸ್ ವಿತ್ ಹಿಸ್ 3 ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಸಹೋದರರು ಅಥವಾ ಸಹೋದರಿಯರು ಅಂತ. 3 ಜನ ಇದ್ದಾರಂಥವ್ರಿಗೆ. ಆ್ಯಂಡ್ ಹೀಸ್ ಪೇರೆಂಟ್ಸ್, ತಂದೆ ತಾಯಿಗಳಿದ್ದಾರೆ, ಇನ್ ಎ ಥ್ಯಾಚ್ಡ್ ಹೌಸ್. ಎಂಥ ಮನೆಯಲ್ಲಿದ್ದಾರಪ್ಪ ಇವರು ಏನು ದೊಡ್ಡ ಬಂಗಲೆಯಲ್ಲಿ ಇಲ್ಲ. ಇನ್ ಎ ಥ್ಯಾಚ್ಡ್ ಹೌಸ್, ಅಲ್ಲಲ್ಲಿ ತೆಪ್ಪೆ ಹಚ್ಚಿರ್ತಕ್ಕಂಥದ್ದು, ಡ್ಯಾಮೇಜ್ ಆಗಿರ್ತಕ್ಕಂಥ ಹೌಸ್ ಅಂಥಲ್ಲಿದ್ದಾರೆ. ಇನ್ ಎ ಥ್ಯಾಚ್ಡ್ ಹೌಸ್ ವಿಚ್ ಈಸ್ ದ ಸೈಜ್ ಆಫ್ ಆ್ಯನ್ ಎವರೇಜ್ ಸಿಟಿ ಕಿಚನ್. ಅದು ಇಡೀ ಮನೆ ಎಷ್ಟು ಇದೆಯಪ್ಪ ಸೈಜು ಅಂತ ಕೇಳಿದರೆ, ಒಂದು ಸಿಟಿ ಏರಿಯಾದಲ್ಲಿ, ಶಹರದಲ್ಲಿ ಅಥವಾ ಟೌನ್ದಲ್ಲಿ, ನಗರದಲ್ಲಿ ಏನು ಒಂದು ಕಿಚನ್ ಇರ್ತದೆ, ಅಡುಗೆ ಮನೆ ಇರ್ತದಲ್ಲ, ಅಷ್ಟು ಇಡೀ ಮನೆ ಇದೆ ಅಂಥವ್ರದ್ದು. ಅಂಥದ್ರಲ್ಲಿ ಇದ್ದಾರವರು ಅಂತ ಹೇಳ್ತಾರೆ. ಎಟ್ ಐರಾನಿಕಲಿ, ಆದರೂ ಐರಾನಿಕಲಿ ನಾವು ಹೇಳಬೇಕು ಅಂದರೆ, ಎಟ್ ಐರಾನಿಕಲಿ ಹಿ ಸ್ಟಿಲ್ ಅಮಂಗ್ ದ ಪ್ರಿವಿಲೇಜ್ಡ್ ಒನ್ಸ್ ಇನ್ ಹಿಸ್ ವಿಲೇಜ್. ಆದರೂ ಕೂಡ ಅವ ಫಾರ್ಚುನೇಟ್ ಸೌಲ್ ಅಂತ ಹೇಳ್ತಾ ಇದ್ದಾರೆ, ಅದೃಷ್ಟವಂತ ಅವ. ಹಿ ಈಸ್ ಒನ್ ಅಮಂಗ್ ದ ಪ್ರಿವಿಲೇಜ್. ಅದಕ್ಕೆ ಹೇಳ್ತಾನೆ ಅವರು, ಏನು ಪ್ರಿವಿಲೇಜ್ಡ್ ಯಾರ್ಯಾರು ಇದ್ದಾರೋ, ಯಾರು ಅವಕಾಶವನ್ನು ಪಡೆದಿದ್ದಾರೋ ಅಂಥವರಲ್ಲಿ ಇವನು ಒಬ್ಬವ. ಅಂದರೆ ಹಿ ಈಸ್ ದ ಫಸ್ಟ್ ಮೆಂಬರ್ ಟು ಗೆಟ್ ಪ್ರಾಪರ್ ಎಜುಕೇಷನ್ ಆರ್ ಫಾರ್ಮಲ್ ಎಜುಕೇಷನ್ ಫ್ರಮ್ ಇನ್ ಹೀಸ್ ಫ್ಯಾಮಿಲಿ. ಅವನ ಮನೆಯಲ್ಲಿ ಪ್ರಾಪರ್ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಪಡೆದಿರ್ತಕ್ಕಂಥ ಅದೃಷ್ಟವಂತ ಅಂದರೆ ಇವನೇ ಒಬ್ಬವ. ಆಮೇಲೆ ಅವನ ವಿಲೇಜಿನಲ್ಲಿ ಹಿ ಈಸ್ ಒನ್ ಅಮಂಗ್ ದ ಫಾರ್ಚುನೇಟ್ ಸಾಲ್ಸ್. ಯಾರು? ಹೂ ಹ್ಯಾವ್ ಗಾಟ್ ಪ್ರಾಪರ್ ಎಜುಕೇಷನ್, ಫಾರ್ಮಲ್ ಸ್ಕೂಲಿಂಗ್ ಅಥವಾ ಫಾರ್ಮಲ್ ಎಜುಕೇಷನ್. ಯಾರಿಗೆ ಸಿಕ್ಕಿದೆ ಫಾರ್ಮಲ್ ಎಜುಕೇಷನ್ನು, 1ನೇ 2ನೇದಿಂದ ಹೀಗೆ ಸ್ಕೂಲ್ ಕಲಿಯೋ ಮಟ್ಟ ಮತ್ತು ಈಗ 12th ಸ್ಟ್ಯಾಂಡರ್ಡ್ ಮಟ್ಟ ಏನು ಕಲಿತಿದ್ದಾನೆ, ಇದು ಸಿಕ್ಕಿರೋದು ಇವನಿಗೊಬ್ಬಂಗೆ ಅಂತ. ಅವನ ಮನೆಯಲ್ಲಿ ಇವನೊಬ್ಬನೇ. ಅವನ ವಿಲೇಜ್ದಲ್ಲಿ ಕೆಲವೊಬ್ಬರು ಯಾರೋ ಇರ್ಬೋದು, ಭಾಳ ರೇರ್ ಕೇಸಸ್. ಆದರೆ ಇವನು ಕೂಡ ಒನ್ ಆಫ್ ದೆಮ್ ಅಂತ ಹೇಳ್ತಾರೆ. ಅವ ಯಾರ ಜೊತೆ ಇರ್ತಾನೆ? 3 ಜನ ಸಹೋದರ ಅಥವಾ ಸಹೋದರಿಯರ ಜೊತೆ ಇದ್ದಾನೆ. ಆ್ಯಂಡ್ ಹೀಸ್ ಪೇರೆಂಟ್ಸ್, ತಂದೆ ತಾಯಿಗಳಿದ್ದಾರೆ, ಅವ್ರ ಜೊತೆ ಇದ್ದಾನೆ. ಇನ್ ಎ ಥ್ಯಾಚ್ಡ್ ಹೌಸ್, ತಂದೆ ತಾಯಿ ಮತ್ತು 3 ಸಹೋದರರು ಅಥವಾ ಸಹೋದರಿಯರು ಮತ್ತು ಬಾಬರ್ ಅಲಿ, ಇಷ್ಟು ಜನ ಇದ್ದಾರೆ ಅಲ್ಲಿ. ಥ್ಯಾಚ್ಡ್ ಹೌಸ್ ಇದೆ, ವಿಚ್ ಇಸ್ ದ ಸೈಜ್ ಆಫ್ ಆ್ಯನ್, ಹೇಳ್ತಾರೆ ಎವರಿ ಸಿಟಿ ಕಿಚನ್ ಅಂತ. ನಗರದಲ್ಲಿ ಅಡುಗೆ ಮನೆ ಎಷ್ಟಿರ್ತದಲ್ಲ ಅಷ್ಟು ಇಡೀ ಮನೆ ಇದೆ ಇವ್ರದ್ದು ಅಂತ ಹೇಳ್ತಾರೆ ಅಲ್ಲಿ. ಎಟ್ ಐರಾನಿಕಲಿ, ವಿಡಂಬನಾತ್ಮಕವಾಗಿ, ಹಿ ಸ್ಟಿಲ್ ಅಮಂಗ್ ಪ್ರಿವಿಲೇಜ್ಡ್ ಒನ್ಸ್ ಇನ್ ಹೀಸ್ ವಿಲೇಜ್. ಆದರೂ ಕೂಡ ಹಿ ಈಸ್ ಒನ್ ಆಫ್ ದ ಫಾರ್ಚುನೇಟ್ ಸಾಲ್ಸ್ ಇನ್ ಹೀಸ್ ವಿಲೇಜ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅನ್ಲೈಕ್ ಮೋಸ್ಟ್ ಚಿಲ್ಡ್ರನ್ ದೇರ್, ಉಳಿದೆಲ್ಲ ಹೆಂಗೆ ಮಕ್ಕಳಿದ್ದಾರಲ್ಲ ಹಂಗೆ ಹಿ ವೆಂಟ್ ಟು ಸ್ಕೂಲ್. ಅವರಂತೆ ಯಾರು ಹೋಗಿ ಪಡೆದಿದ್ದಾರಲ್ಲ, ಒನ್ ಹೂ ಹ್ಯಾಸ್ ಗಾಟ್ ಪ್ರಾಪರ್ ಎಜುಕೇಷನ್, ಅವರಂತೆ ಇವನು ಕೂಡ ಹಿ ವೆಂಟ್ ಟು ಸ್ಕೂಲ್, ಶಾಲೆಗೆ ಹೋಗಿದ್ದಾನೆ. ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್, ಮತ್ತು ಔಪಚಾರಿಕ ಶಿಕ್ಷಣವನ್ನು ಪಡೆದಿದ್ದಾನೆ ಅಂತ ಹೇಳ್ತಾರೆ. ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಸಿರುದ್ದೀನ್ ಶೇಖ್. ಅಷ್ಟೇ ಅಲ್ಲ, ಇನ್ನೊಂದೇನು ಅಂದರೆ ಹಿ ವಾಸ್ ಬೆಟರ್ ಆಫ್ ಅಂತ. ಬೆಟರ್ ಆಫ್ ಅಂದ್ರೇನು? ಅವನಿಗೊಂದು ಅಡ್ವಾಂಟೇಜ್ ಅದು ಅಂತ, ಒಂದು ಬೆನಿಫಿಟ್ ಅವನಿಗೆ. ಯಾಕೆ ಅಂದ್ರೆ ಇನ್ ಬೀಯಿಂಗ್ ದ ಸನ್ ಆಫ್ ನಸಿರುದ್ದೀನ್ ಶೇಖ್, ನಸಿರುದ್ದೀನ್ ಶೇಖನಂತ ಒಬ್ಬ ಒಳ್ಳೆಯ ವ್ಯಕ್ತಿಯ ಮಗ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಅವನಿಗೆ ಸಿಕ್ತು ಅಂತ ಹೇಳ್ತಾರೆ. ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಸಿರುದ್ದೀನ್ ಶೇಖ್. ನಸಿರುದ್ದೀನ್ ಅವ್ರು ಯಾರು ಹೇಳ್ತಾರೆ? ನಸಿರುದ್ದೀನ್ ಅಥವಾ ನಸಿರುದ್ದೀನ್ ಈಸ್ ಎ ಜ್ಯೂಟ್ ಸೆಲ್ಲರ್, ಸೆಣಬು ವ್ಯಾಪಾರಸ್ಥರು. ಏನೋ ಅಲ್ಪ ಸ್ವಲ್ಪ ಇನ್ಕಮ್ ಅದರಿಂದ ಬರ್ತಾ ಇದೆ, ಅದರಿಂದ ಜೀವನೋಪಾಯವನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಅ ಡ್ರಾಪ್ ಔಟ್ ಅಂತ ಅರ್ಥ. ಡ್ರಾಪ್ ಔಟ್ ಅಂದರೆ 2 ಅರ್ಥಗಳು ಬರ್ತಾವೆ. ವಿಡ್ರಾನ್ ಫ್ರಮ್ ಅ ಸೋಷಲ್ ಗ್ರೂಪ್ ಅಂತೂ ಕರಿತೀವಿ ಡ್ರಾಪ್ ಔಟಿಗೆ, ಅಥವಾ ಸಮಾಜದಿಂದ ಸಮಾಜವನ್ನು ತೊರೆದವರು ಅಂತ ಒಂದು ಅರ್ಥ. ಇಲ್ಲಿ ಡ್ರಾಪ್ ಔಟ್ ಅಂದರೆ ಹಿ ವಾಸ್ ಎ ಸ್ಕೂಲ್ ಡ್ರಾಪ್ ಔಟ್ ಅಂತ ಕರಿತಾ ಇದ್ದೀವಿ. ಅಂದರೆ ಶಾಲೆಯನ್ನು ಬಿಟ್ಟಂಥವ್ರು, ಅವರು ಅಂಥ ಎಜುಕೇಷನನ್ನು ಕಲಿತವರಲ್ಲ ಅಂತ ಹೇಳಬೇಕಾಗಿದೆ. ಶಾಲೆಗೆ ಹೋಗೋದನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು. ಶಾಲೆಗೆ ಹೋಗ್ತಾ ಇದ್ದರು ಏನೋ ಅವಾಗ ಅಂತ, ಯಾವುದೋ ಒಂದು 1 ಎತ್ತನೋ 2 ಎತ್ತನೋ ಹೀಗೆ ಇರುವಂಥದ್ದು. ಅವಾಗ ಮತ್ತೆ ಬಿಟ್ಟುಬಿಟ್ರು ಅವರು ಶಾಲೆ ಕಲಿಯೋದನ್ನು. ಅಂದರೆ ಅವರು ಕೂಡ ಅಷ್ಟು ವಿದ್ಯಾವಂತರಲ್ಲ.
ಬಟ್ ಹಿ ಸ್ಟಿಲ್ ಸಪೋರ್ಟ್ಸ್ ಹಿಸ್ ಸನ್ ಇನ್ ಹೀಸ್ ನ್ಯೂ ವೆಂಚರ್. ಆದರೂ ತನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ ಅವರು, ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಸಿರುದ್ದೀನ್ ಶೇಖ್. ನಸಿರುದ್ದೀನ್ ಈಸ್ ಎ ಜೂಟ್ ಸೆಲ್ಲರ್ ಆ್ಯಂಡ್ ಎ ಡ್ರಾಪ್ ಔಟ್ ಹೂ ಬಿಲೀವ್ಸ್ ದ್ಯಾಟ್ ಎಜುಕೇಷನ್ ಈಸ್ ದ ಮ್ಯಾನ್ಸ್ ಟ್ರೂ ರಿಲಿಜನ್. ಹಿ ಬಿಲೀವ್ಸ್ ಇನ್ ದ ಪ್ರಿನ್ಸಿಪಲ್. ಯಾವುದು? ಎಜುಕೇಷನ್ ಈಸ್ ಮ್ಯಾನ್ಸ್. ಹೇಳ್ತಾರೆ ಅವರು, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂತ ಹೇಳ್ತಾರೆ. ಯಾವುದೋ ಒಂದು ಧರ್ಮ ಜಾತಿನೇ ಅದೇ ಧರ್ಮ ಅದೇ ಜಾತಿ ಅಂತಲ್ಲ. ಮುಖ್ಯವಾಗಿ ಮನುಷ್ಯರಿಗೆ ಧರ್ಮ ಅಥವಾ ಜಾತಿ ಅಂದರೆ ಏನು ಅಂದರೆ ಎಜುಕೇಷನ್ ಅಂತಾರೆ, ಶಿಕ್ಷಣ ಬೇಕು ಅಂತ. ಅಂಥ ಪ್ರಿನ್ಸಿಪಲ್ದಲ್ಲಿ ಉದಾತ್ತ ವಿಚಾರಗಳಲ್ಲಿ ವಿಶ್ವಾಸ ಇಟ್ಟಂಥ ನಸಿರುದ್ದೀನ್ ಶೇಖರ ಮಗ ಬಾಬರ್ ಅಲಿ ಅಂತ ಹೇಳ್ತಾರೆ. ಅದಕ್ಕೆ ಹಿ ವಾಸ್ ಬೆಟರ್ ಆಫ್ ಇನ್ ಬೀಯಿಂಗ್ ದ ಸನ್ ಆಫ್ ನಸಿರುದ್ದೀನ್ ಅಂತ ತಂದೆಯ ಮಗ ಆಗಿರೋದ್ರಿಂದ ಇಂಥವೆಲ್ಲ ಸಿಕ್ಕವನಿಗೆ ಅಂತ ಹೇಳ್ತಾ ಇದ್ದಾರೆ. And who initially supported his son's venture with his own income. So Nasiruddin Sheikh himself supported his son in his new venture with his small income. ಅವರೇ ಸಪೋರ್ಟ್ ಮಾಡಿದರು ಅಂತ ಇಲ್ಲಿ ಹಿಸ್ ವೆಂಚರ್ ಅಂತ ಕೊಟ್ಟಿದ್ದಾರೆ. ವೆಂಚರ್ ಅಂದರೆ ಏನು ಅಂತ ಅರ್ಥ ಇಲ್ಲಿ ನೀವು ತಿಳ್ಕೊಬೇಕಾಗ್ತದೆ. ಹೂ ಇನಿಷಿಯಲಿ ಸಪೋರ್ಟೆಡ್ ಹೀಸ್ ಸನ್ಸ್ ವೆಂಚರ್. ಇವನ ಹೊಸ ಕಾರ್ಯ ಏನಿದೆ ಅಥವಾ ಸಾಹಸದ ಕಾರ್ಯ, ನ್ಯೂ ಅಡ್ವೆಂಚರ್, ಸಾಹಸ ಅಥವಾ ಹೊಸ ಕಾರ್ಯ ಅಂತೇನು ಕರಿತೀವಿ, ಅದಕ್ಕೆ ಹೀಸ್ ಫಾದರ್ ಸಪೋರ್ಟೆಡ್ ಹಿಮ್ ವಿತ್ ಹೀಸ್ ಇನ್ಕಮ್. ಏನು ಒಂದು ವ್ಯಾಪಾರ, ಸೆಣಬು ವ್ಯಾಪಾರದಿಂದ ಬರ್ತಿತ್ತು ಅಂಥ ಇನ್ಕಮದಲ್ಲಿ ಏನಿತ್ತಲ್ಲ ಅದನ್ನು ಅದೇ ಒಂದು ಇನ್ಕಮದಿಂದ, ಆ ಆದಾಯದಿಂದ ಅವನ ಮಗನ ಒಂದು ಏನು ಆಫ್ಟರ್ನೂನ್ ಸ್ಕೂಲ್ ವೆಂಚರ್ ಇತ್ತಲ್ಲ ಅದಕ್ಕೆ ಸಪೋರ್ಟ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಕಮಿಂಗ್ ಫ್ರಮ್ ಎ ಪ್ರಿವಿಲೇಜ್ಡ್ ಫ್ಯಾಮಿಲಿ, ಬಾಬರ್ ರಿಯಲೈಸ್ಡ್, ಆತ್ಮನಷ್ಟಕ್ಕೆ ನಾ ಇದ್ದೀನಿ, ಐ ಗಾಟ್ ಫಾರ್ಮಲ್ ಎಜುಕೇಷನ್, ಐ ಆಮ್ ಹ್ಯಾಪಿ ಅಂತ ತಿಳ್ಕೊಂಡು ಅವ ಇರಲಿಲ್ಲ ಅಂತ. ಏನಾಯಿತು? ಕಮ್ಮಿಂಗ್ ಫ್ರಮ್ ಎ ಪ್ರಿವಿಲೇಜ್ಡ್ ಫ್ಯಾಮಿಲಿ, ಈ ರೀತಿ ಅವಕಾಶಗಳು ಸಿಕ್ಕಂಥ, ಸೌಲಭ್ಯ ಸಿಕ್ಕಿರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ. ಯಾವ ರೀತಿಯಿಂದ? ಟು ಗೆಟ್ ಪ್ರಾಪರ್ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಅಂಥ ಇದರಿಂದ ಸಪೋರ್ಟೆಡ್ ಬೈ ಹಿಸ್ ಫಾದರ್. ಇಂಥ ಫ್ಯಾಮಿಲಿಯಿಂದ ಏನು ಬಂದಲ್ಲ ಬಾಬರಲ್ಲಿ, ಹಿ ರಿಯಲೈಸ್ಡ್ ಏನು, ಹಿ ಮಸ್ಟ್ ಡೂ ಸಮಥಿಂಗ್ ಫಾರ್ ಹಿಸ್ ಫ್ರೆಂಡ್ಸ್, ಫಾರ್ ಹಿಸ್ ಪುವರ್ ಫ್ರೆಂಡ್ಸ್. ನನ್ನ ಬಡ ಮಿತ್ರರು ಏನಿದ್ದಾರಲ್ಪ, ದ ಪುವರ್ ಚಿಲ್ಡ್ರನ್ ಆಫ್ ಹಿಸ್ ಏಜ್ ಅಥವಾ ದ ಪುವರ್ ಚಿಲ್ಡ್ರನ್ ಫ್ರಾಮ್ ಹಿಸ್ ವಿಲೇಜ್, ತನ್ನ ಒಂದು ವಯಸ್ಸಿನವರು ಏನಿದ್ದಾರಲ್ಲ, ಬಡವರು, ಪಾಪ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥವರು, ಅಥವಾ ಆ ವಿಲೇಜದಲ್ಲಿ ತನ್ನ ವಿಲೇಜ್ನಲ್ಲಿರ್ತಕ್ಕಂಥ ಬಡ ಮಕ್ಕಳೇನಿದ್ದಾರಲ್ಲ ಅವ್ರ ಬಗ್ಗೆ ಏನೋ ಮಾಡಬೇಕು ಅಂತ ಕಳಕಳಿ ಅವನಲ್ಲಿ ಹುಟ್ಕೊಳ್ತು. ಅದಕ್ಕೆ ಹೇಳ್ತಾರೆ, ಕಮಿಂಗ್ ಫ್ರಮ್ ಎ ಪ್ರಿವಿಲೇಜ್ಡ್ ಫ್ಯಾಮಿಲಿ, ಬಾಬಾ ರಿಯಲೈಸ್ಡ್ ಹಿ ಮಸ್ಟ್ ಡೂ ಸಮಥಿಂಗ್ ಫಾರ್ ದ ಅದರ್ ಚಿಲ್ಡ್ರನ್ ಇನ್ ದಿಸ್ ವಿಲೇಜ್. ಅಂದ್ರೆ ಇನ್ ಹೀಸ್ ವಿಲೇಜ್, ಚಿಲ್ಡ್ರನ್ ಫ್ರಮ್ ಹೀಸ್ ವಿಲೇಜ್ ಮಸ್ಟ್ ಬಿ ಹೆಲ್ಪ್ಡ್ ಅಂತ, ಹೆಂಗಾರ ಮಾಡಿ ಸಹಾಯ ಮಾಡಬೇಕಲ್ಲ ಅಂತ ಇಷ್ಟೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಹಿ ಹ್ಯಾಸ್ ಸ್ಟಾರ್ಟೆಡ್ ಹೀಸ್ ಆಫ್ಟರ್ನೂನ್ ಸ್ಕೂಲ್ ವೇರ್ 800 ಪೂವರ್ ಚಿಲ್ಡ್ರನ್ ಆರ್ ಸ್ಟಡಿಂಗ್ ಅಂಡರ್ ಹಿಮ್. ಇಂಥದ್ದೊಂದು ಶಾಲೆಯನ್ನು ಆರಂಭ ಮಾಡಿದ. ಮತ್ತು ಮುಂದಿನ ಪ್ಯಾರಾಗ್ರಾಫದಲ್ಲಿ ಸಮರ್ಪಿತ ಮುಖರ್ಜಿ ಶರ್ಮಾ ಇನ್ನೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಈ ಒಂದು ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್. ಗೌರ್ಮೆಂಟ್ನವರು, ಸರ್ಕಾರಗಳು ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ಇವೆ, ಇಲ್ಲ ಅಂತಿಲ್ಲ. ಆದರೂ ಹೇಳ್ತಾರೆ ಅವರು, ಈ ಒಂದು ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್. ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ ಈಸ್ ನಾಟ್ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಹಂಗಂತ ತಿಳ್ಕೊಂಡು ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ is not entirely free of cost. Minimum fees must be paid by the parents to send their children to school. ಮಿನಿಮಮ್ ಫೀಸ್ ಆದರೂ ಕೊಡಲೇಬೇಕು ಅಂತ. ತಮ್ಮ ಮಕ್ಕಳನ್ನು, ಬಡ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಂದ್ರೆ ಮಿನಿಮಮ್ ಫೀಸ್ ಅಂತಿದೆ ಒಂದು, ಆ ಮಿನಿಮಮ್ ಫೀಸ್ ಆದರೂ ಕೊಡಲೇಬೇಕವರು ಅಂತ. ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲ, ಲಿಟ್ರಲಿ ಫ್ರೀ ಆಫ್ ಕಾಸ್ಟ್ ಅಲ್ಲ ಅಂತ. ಮಿನಿಮಮ್ ಫೀಸ್ ಇದೆ, ಫಿಕ್ಸ್ಡ್ ಬೈ ದ ಗೌರ್ಮೆಂಟ್ ಇಟ್ ಸೆಲ್ಫ್. Although the children are taught for free, they still have to pay for uniforms, books, etc. ಅಂತ. ಚಿಲ್ಡ್ರನ್ ಆರ್ ಟಾಟ್, ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೀಮ್ಸ್ಗಳ ಅದರ ಅಂಡರ್ನ್ಯಾಗ ಕಲಿಸ್ತಾರೆ. ಅನೇಕ ಯೋಜನೆಗಳು ಇರಬಹುದು, ಅದರಲ್ಲಿ ಆ ಯೋಜನೆಗಳ ಅಡಿಯಲ್ಲಿ ಫ್ರೀ ಆಫ್ ಕಾಸ್ಟ್ ಒಳಗೆ ಕಲಿಸ್ತಾ ಇದ್ದಾರೆ. ಚಿಲ್ಡ್ರನ್ ಆರ್ ಟಾಟ್ ಫ್ರೀ ಆಫ್ ಕಾಸ್ಟ್, ಬಟ್ ದೇ ಸ್ಟಿಲ್ ಹ್ಯಾವ್ ಟು ಪೇ ಫಾರ್ ಯೂನಿಫಾರ್ಮ್, ಬುಕ್ಸ್ ಎಟ್ಸೆಟ್ರಾಸ್. ಯೂನಿಫಾರ್ಮಿಗೆ ಮತ್ತು ಸಮವಸ್ತ್ರಕ್ಕೆ ಮತ್ತು ಪುಸ್ತಕಗಳಿಗೆ ಕೊಡಲೇಬೇಕಾಗ್ತದೆ ವಿದ್ಯಾರ್ಥಿಗಳು. ಮಿನಿಮಮ್ ಫೀಸನ್ನು ಕೊಡಬೇಕು, ತುಂಬಬೇಕು.
ಇದನ್ನೂ ಕೂಡ ಕೊಡ್ಲಿಕ್ಕೆ ಆಗಲಾರದಂಥ ಬಡ ಫ್ಯಾಮಿಲೀಸ್ಗಳಿವೆ. ದ ಪೂವರ್ ಫ್ಯಾಮಿಲೀಸ್, ದೇ ಕೆನಾಟ್ ಅಫೋರ್ಡ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ದ್ಯಾಟ್ ಈಸ್ ವೈ ಅ ಲಾಟ್ ಆಫ್ ಫ್ಯಾಮಿಲೀಸ್ ಕೆನಾಟ್ ಅಫೋರ್ಡ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ಅದಕ್ಕೆ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್, ಮೋಸ್ಟ್ ಆಫ್ ದ ಪೂವರ್ ಫ್ಯಾಮಿಲೀಸ್, ದೇ ಆರ್ ನಾಟ್ ಸೆಂಡಿಂಗ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ. ಬಿಕಾಸ್ ಏನು ಎಜುಕೇಷನ್ ಇದೆ, ಇಟ್ ಈಸ್ ನಾಟ್ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ದೇ ಸ್ಟಿಲ್ ಹ್ಯಾವ್ ಟು ಪೇ ಫಾರ್ ದ ಯೂನಿಫಾರ್ಮ್, ಬುಕ್ಸ್ ಎಟ್ಸೆಟ್ರಾಸ್. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು. ದಟ್ ಈಸ್ ವೈ ಅ ಲಾಟ್ ಆಫ್ ಫ್ಯಾಮಿಲೀಸ್ ಕ್ಯಾನಾಟ್ ಅಫೋರ್ಡ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ದಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು? ಅವ್ರಿಗೆ ಯಾವುದೇ ಮಾರ್ಗ ಇಲ್ಲ. ಏನಾದರೂ ಕಲಿಬೇಕು ಅಂದರೆ ಆ ಫ್ಯಾಮಿಲೀಸ್ಗಳು ಬಡ ಫ್ಯಾಮಿಲೀಸ್ಗಳು, ಬಡ ಮಂತನಗಳು ಅವ. ಹೀಗಾಗಿ ಅವೇನಾಗ್ತವ, ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಶಾಲೆಗೆ. ಅದಕ್ಕೇನು ಮಾಡ್ಲಿಕ್ಕತ್ತಾರೆ ಅವರು? ದಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್, ಸ್ಕೂಲ್ಗೆ ಹೋಗೋದ್ರ ಬದಲಾಗಿ ಏನು ಮಾಡ್ತಾ ಇದ್ದಾರೆ? ಮೋಸ್ಟ್ ಆಫ್ ದ ಬಾಯ್ಸ್, ಹುಡುಗರು ಏನು ಮಾಡ್ತಾ ಇದ್ದಾರೆ? ಬಡ ಹುಡುಗರು ಹೆಲ್ಪ್ ಔಟ್ ದೇರ್ ಫ್ಯಾಮಿಲೀಸ್, ತಮ್ಮ ಫ್ಯಾಮಿಲೀಸ್ಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹೆಂಗೆ? ಹೆಲ್ಪ್ ಔಟ್ ದೇರ್ ಫ್ಯಾಮಿಲೀಸ್ ಬೈ ವರ್ಕಿಂಗ್ ಎಸ್ ಮೆಕ್ಯಾನಿಕ್ಸ್, ಡೇ ಲೇಬರರ್ಸ್, ಗ್ರಾಸ್ ಕಟರ್ಸ್, ಲೈಫ್ ಸ್ಟಾಕ್ ಹರ್ಡರ್ಸ್ ಎಟ್ಸೆಟ್ರಾ. ಅಂತ ಬಾಯ್ಸು ದೇ ಆರ್ ಹೆಲ್ಪಿಂಗ್ ಔಟ್ ದೇರ್ ಫ್ಯಾಮಿಲೀಸ್ ಟು ಆ್ಯಡ್ ಇನ್ಕಮ್ ಟು ದೇರ್ ಫ್ಯಾಮಿಲೀಸ್. ತಮ್ಮ ಮನೆಗೆ ಇನ್ನೂ ಇನ್ಕಮನ್ನು ಸೇರಿಸಬೇಕಪ್ಪ. ನಾವು ಮನೆ ನಡಿಬೇಕಲ್ಲ ಹಿಡಿದು. ಎಷ್ಟೋ ಮಂದಿ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ, ಎಲ್ಲರೂ ಉಣಬೇಕು ಒಂದು ಹೊತ್ತಿಂದ ಊಟ ಅಂದರೆ ಏನು ಬೇಕಲ್ಲ ಮಿನಿಮಮ್ ಇನ್ಕಮ್ಮು. ಅದ್ರ ಸಲುವಾಗಿ ಆ ಇನ್ಕಮ್ಮಿಗೆ ಮತ್ತಿಷ್ಟು ಆ ತಂದೆ ತಾಯಿಗಳು ದುಡಿಯುವಂಥ ಇನ್ಕಮ್ಮಿಗೆ ಆ್ಯಡ್ ಮಾಡಬೇಕು ಅಂಥೇಳಿ ದೇ ಆರ್ ಹೆಲ್ಪಿಂಗ್ ಔಟ್ ದೇರ್ ಫ್ಯಾಮಿಲೀಸ್. ತಮ್ಮ ಮನೆಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳಿಗೆ ಅಥವಾ ಕುಟುಂಬಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹೆಂಗೆ? ಬೈ ವರ್ಕಿಂಗ್ ಆ್ಯಸ್, ಬೇರೆ ಬೇರೆ ಹೆಂಗೆ ಮೆಕ್ಯಾನಿಕ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೇನು ಮಾಡ್ತಾರೆ? ಡೇ ಲೇಬರರ್ಸ್, ದಿನಗೂಲಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಸ್ ಕಟರ್ಸ್ ಆಗಿ ಹುಲ್ಲು ಕಟ್ ಮಾಡೋದಕ್ಕೊಂದು ಸಮಥಿಂಗ್ ಮಸ್ಟ್ ಬಿ ಪೇಡ್ ಅಂತ ಇರ್ತದಲ್ಲ ಅಲ್ಲಿ, ಅದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಲೈಫ್ ಸ್ಟಾಕ್ ಹರ್ಡರ್ಸ್, ಜಾನುವಾರುಗಳನ್ನು ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರುವಂಥ ಕೆಲಸ, ಅದಕ್ಕೂ ದೇ ಆರ್ ಪೇಡ್. ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇನ್ ದಿಸ್ ವೇ ದ ಪೂವರ್ ಬಾಯ್ಸ್ ದೇ ಆರ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್ ದೇ ಆರ್ ಹೆಲ್ಪಿಂಗ್ ಔಟ್ ದೇರ್ ಫ್ಯಾಮಿಲೀಸ್ ಟು ಆ್ಯಡ್ ಇನ್ಕಮ್ ಟು ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಆರ್ ವರ್ಕಿಂಗ್ ಆ್ಯಸ್ ಮೆಕ್ಯಾನಿಕ್ಸ್. ಮೆಕ್ಯಾನಿಕ್ಕಾಗಿ ಕೆಲಸ ಮಾಡ್ತಾರೆ. ಡೇ ಲೇಬರರ್ಸ್, ಗ್ರಾಸ್ ಕಟರ್ಸ್, ಲೈಫ್ ಸ್ಟಾಕ್ ಹರ್ಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಾಯ್ಸ್ ಮಾಡ್ತಾ ಇರುವಂಥದ್ದು. ವೇರ್ ಆ್ಯಸ್ ಗರ್ಲ್ಸ್, ಬಡ ಬಾಲಕಿಯರು ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಹೇಳ್ತಾರೆ ವೇರ್ ಆ್ಯಸ್ ಗರ್ಲ್ಸ್ ವರ್ಕ್ ಆ್ಯಸ್ ಮೇಡ್ ಸರ್ವೆಂಟ್ಸ್ ಇನ್ ದ ವಿಲೇಜ್. ಹಳ್ಳಿಯಲ್ಲಿ ಮೇಡ್ ಸರ್ವೆಂಟ್ಸ್ಗಾಗಿ, ಮನೆ ಕೆಲಸದವರಾಗಿ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಂಡಿ ತಿಕ್ಕುವಂಥದ್ದಾಗಿರ್ಬೋದು, ಅಥವಾ ಬಟ್ಟೆ ಒಗೆಯುವಂಥದ್ದಾಗಿರ್ಬೋದು, ಅಥವಾ ಅಡುಗೆಯನ್ನು ಮಾಡಿಕೊಡುವಂಥದ್ದಾಗಿರ್ಬೋದು, ಅಥವಾ ಕಸವನ್ನು ಗುಡಿಸಿರುವಂಥ ಕೆಲಸ ಆಗಿರ್ಬೋದು, ಸ್ವಚ್ಛತಾ ಕಾರ್ಯವನ್ನು ನಡೆಯಬಹುದು. ಹಿಂಗೆ ಮನೆ ಮನೆಗಳಲ್ಲಿ ಹೋಗಿ ಈ ಮನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು? ಗರ್ಲ್ಸ್, ಬಾಲಕಿಯರು ಮಾಡ್ತಾ ಇದ್ದಾರೆ. ವೇರ್ ಆಸ್ ಗರ್ಲ್ಸ್ ವರ್ಕ್ ಆಸ್ ಮೇಡ್ ಸರ್ವೆಂಟ್ಸ್ ಇನ್ ದ ವಿಲೇಜ್ ವೇರ್ ದೇ ಕುಕ್, ಅಡುಗೆ ಮಾಡ್ತಾ ಇದ್ದಾರೆ. ದೇ ಪ್ರಿಪೇರ್ ಫುಡ್ ಫಾರ್ ದೇರ್ ಓನರ್ಸ್, ತಮ್ಮ ಮಾಲೀಕರಿಗೆ ಅಡುಗೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಕ್ಲೀನ್, ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದಾರೆ. ವಾಶ್ ಕ್ಲಾತ್ಸ್ ಆ್ಯಂಡ್ ಡಿಶಸ್ ಫಾರ್ ದೇರ್ ಎಂಪ್ಲಾಯರ್ಸ್. ಯಾರು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೋ ಮನೆಗೆಲಸಕ್ಕಾಗಿ ಅವರಿಗೆ ಇವೆಲ್ಲ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ ಅವರು ಅಂತ ಹೇಳಿದರು ಅವರು. ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದಿಸ್. ಈ ಏಜ್ನಲ್ಲಿ ಇದು ದುಡಿಯುವಂಥ ವಯಸ್ಸಲ್ಲ, ಅದಕ್ಕೆ ಹಿ ವಾಂಟೆಡ್ ಟು ಚೇಂಜ್ ದಿಸ್. ಹಿ ವಾಂಟೆಡ್ ಟು ಗಿವ್ ಎಜುಕೇಷನ್ ಟು ಆಲ್ ಪೂವರ್ ಚಿಲ್ಡ್ರನ್ ಫಾರ್ ಫ್ರೀ ಆಫ್ ಕಾಸ್ಟ್. ಯಾಕಂದರೆ ಮಿನಿಮಮ್ ಫೀಸ್ ದೇರ್ ಫ್ಯಾಮಿಲೀಸ್ ಕೆನಾಟ್ ಪೇ. ಅದಕ್ಕೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಹಿ ವಾಂಟೆಡ್ ಟು ಚೇಂಜ್ ದಿಸ್. ದಿಸ್ ಈಸ್ ವಾಯ್ ಅಥವಾ ದ್ಯಾಟ್ ಈಸ್ ವಾಯ್ ಹಿ ಟುಕ್ ದ ಇನಿಷಿಯೇಟಿವ್ ಆಫ್ ಓಪನಿಂಗ್ ಹೀಸ್ ವೆರಿ ಓನ್ ಸ್ಕೂಲ್. ಯಾಕಂದರೆ ಮತ್ತೊಂದು ಕಡೆ ನಾವು ಫ್ರೀಯಾಗಿ ಹೇಳ್ರಿ ಅಂತ ಅನ್ಲಿಕ್ಕೆ ಬರಲ್ಲ, ಫೋರ್ಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ನಮ್ಮದೇ ಆದ ಒಂದು ಸಂಸ್ಥೆಯನ್ನು ತಕ್ಕೊಂಡಾಗ ನಮಗೆ ಏನು ವಿಶ್ ಇರ್ತದೆ, ವಿಲ್ ಇರ್ತದೆ, ಅದರ ಪ್ರಕಾರ ಬೇಕಾದ ರೀತಿ ಒಳಗೆ ಸೋಷಿಯಲಿ ಬೆನಿಫಿಷಿಯಲ್ ವರ್ಕನ್ನು ನಾವು ಮಾಡಬಹುದು ಅಂತ. ಸೊ ಇಂಥ ಕೆಲಸವನ್ನು ಬಾಬರ್ ಅಲಿ ಆರಂಭ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಬಾಬರ್ ಅಲಿಯ ಬಗ್ಗೆ ಎಷ್ಟೆಲ್ಲ ಸಾಧನೆಗಳು, ಅವರಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಹೇಳಿದರು. ಇನ್ನೊಂದು ಪ್ಯಾರಾಗ್ರಾಫನ್ನು ಇಲ್ಲಿ ನೋಡಿಬಿಡೋಣ ನಾವು. ಆನಂದ ಶಿಕ್ಷಾ ನಿಕೇತನ.
ಸೊ ದಿಸ್ ಈಸ್ ದ ನೇಮ್ ಆಫ್ ಬಾಬರ್ಸ್ ಸ್ಕೂಲ್. ಇದು ಬಾಬರ್ ಅಲಿಯ ಶಾಲೆಯ ಹೆಸರು ಆನಂದ ಶಿಕ್ಷಾ ನಿಕೇತನ. ಎಲ್ಲರೂ ಆನಂದದಿಂದ ಬಂದು ಶಿಕ್ಷಣವನ್ನು ಪಡಿತಕ್ಕಂಥ ಇನ್ಸ್ಟಿಟ್ಯೂಷನ್ನು. ಯಾಕಂದರೆ ನೋ ಬರ್ಡನ್ ಆಫ್ ಫೀಸುದ್ದು ಯಾವುದೇ ಇದರಿಂದ ತೊಂದರೆ ಇಲ್ಲ, ಯಾವುದೇ ರೀತಿಯಿಂದ ಗೊಂದಲಗಳು ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು. ಆನಂದ ಶಿಕ್ಷಾ ನಿಕೇತನ. ಬಾಬರ್ ಅಲಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಹಿ ಸ್ಕೂಲ್ ಅಟ್ ದ ಮಿಯರ್ ಏಜ್ ಆಫ್ 9. ಆ್ಯಕ್ಚುಲಿ ಬಾಬರ್ ಅಲಿ ಶಾಲೆಯನ್ನು ಆರಂಭ ಮಾಡಿದ್ದು ಯಾವಾಗ ಅಂತ ಕೇಳಿದರೆ 9 ವರ್ಷದವನಿದ್ದಾಗ ಅಂತ. ವೆನ್ ಹಿ ವಾಸ್ ಅ 9-year-old ಬಾಯ್, ದ್ಯಾಟ್ ಟೈಮ್ ಹಿ ಸ್ಟಾರ್ಟೆಡ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಹೆಂಗೆ ಆಯ್ತದು, ಹೆಂಗೆ ಸ್ಟಾರ್ಟ್ ಮಾಡಿದ 9 ವರ್ಷದ್ದಾಗೆ ಹೇಳ್ಕೊತ ಹೋಗ್ತಾರೆ. ಇನ್ಫ್ಯಾಕ್ಟ್ ಹೀಸ್ ಸ್ಕೂಲ್ ಆನಂದ ಶಿಕ್ಷಾ ನಿಕೇತನ ಗ್ರೀವ್ ಔಟ್ ಆಫ್ ಎ ಗೇಮ್. ಆಟವನ್ನು ಆಡ್ತಾ ಇದ್ದಾರೆ ಅವರು, ಆಡ್ತಾ ಇದ್ರು ಅವಾಗ ಅಂತ. ಏನು ಸ್ಕೂಲ್ ಅಂತ ಆಟವನ್ನು ಆಡ್ತಾ ಇದ್ರು ಅವ ಮತ್ತು ಅವನ ಗೆಳೆಯರಿಗೆ ಗೊತ್ತಿಲ್ಲ, ಶಾಲೆ ಅಂದರೆ ಗೊತ್ತಿಲ್ಲ. ಆದರೆ ಬಾಬರ್ ಅಲಿ ಹಿ ಗಾಟ್ ಫಾರ್ಮಲ್ ಎಜುಕೇಷನ್ ಅಲ್ಲ, ಹೀಗಾಗಿ ಅವನಿಗೆ ಗೊತ್ತಿತ್ತು ಶಾಲೆ ಹೆಂಗಿದೆ, ಶಾಲೆಯ ಒಳಗೆ ಹೋದರೆ ಯಾವ ರೀತಿ ಇರ್ತದೆ ವಾತಾವರಣ, ಸರ್ ಹೆಂಗಿರ್ತಾರೆ, ಡೆಸ್ಕು, ಆಮೇಲೆ ಸ್ಟೂಡೆಂಟ್ಸು, ಹೋಮ್ವರ್ಕು, ಇವೆಲ್ಲದರ ಬಗ್ಗೆ ಅವನಿಗೆ ಗೊತ್ತಿತ್ತು. ಅದನ್ನು ತಿಳಿಸ್ಬೇಕಾಗಿತ್ತು. ಹೀಗಾಗಿ ಅವರೆಲ್ಲ ಏನು ಮಾಡ್ತಾಯಿದ್ರು, ಸ್ಕೂಲ್ ಅಂತ ಅವನ ಫ್ರೆಂಡ್ಸ್ ಸರ್ಕಲ್ ಏನಿತ್ತು, ಪೂವರ್ ಚಿಲ್ಡ್ರನ್ ಯಾರಿದ್ದರು, ಪೂವರ್ ಫ್ರೆಂಡ್ಸ್ ಇದ್ರಲ್ಲ, ಅವರಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಶಾಲೆ ಅಂದರೆ ಹೇಗಿದೆ ಅಂತ. ಬಾಬರ್ ಅಲಿಗೆ ಕೇಳುವಂಥವ್ರು ಅವರು ಅಂತ. ಅವಾಗ ಬಾಬರ್ ಅಲಿ ಹೇಳ್ತಾ ಇದ್ದೆ ಸ್ಕೂಲ್ ಆಡೋಣ ಅಂತೇಳಿ. ಅವರು ಆಟ ಆಡ್ತಾ ಇದ್ರು ಅವ್ರಿಗೆ. ಸೊ ಹಿಂಗೆ ಬರ್ಕೋತ ಆ ಸ್ಕೂಲ್ ಎಂಬೋ ಗೇಮು ಇಟ್ ಗ್ರೀವ್ ಔಟ್ ಆಫ್ ಎ ಗೇಮ್. ಏನು ಆಫ್ಟರ್ನೂನ್ ಸ್ಕೂಲ್ ಆಗಿಬಿಡ್ತು ಅಂತ ಹೇಳ್ತಾರೆ ಅವರು. ಅದಕ್ಕೆ ಬಾಬರ್ ಅಲಿಯ ಶಬ್ದಗಳು ಇವಾಗ ಬೆಳೆಸಿರುವಂಥದ್ದು ನೋಡ್ರಿ ಇಲ್ಲಿ. ವಿ ಯೂಸ್ ಟು ಪ್ಲೇ ಸ್ಕೂಲ್ ಅಂತ ನಾವು ಆಟ ಆಡ್ತಾ ಇದ್ವಿ ವಿತ್ ಮೀ ಆ್ಯಸ್ ಟೀಚರ್. ಸೊ ಹಿ ವಾಸ್ ಟೇಕಿಂಗ್ ದ ರೋಲ್ ಆಫ್ ಟೀಚರ್ ಇನ್ ಸ್ಕೂಲ್ ಗೇಮ್. ಆ ಆಟದಲ್ಲಿ ಇವ ಟೀಚರ್ ಆಗಿದ್ದ ಬಾಬರ್ ಅಲಿ. ಯಾಕಂದರೆ ಉಳಿದವರಿಗೆ ಟೀಚರ್ ಹೆಂಗಿರ್ತಾರೆ ಗೊತ್ತಿಲ್ಲ, ಆ ಇನ್ಫ್ಲೂಯೆನ್ಸ್ ಅವ್ರಿಗಿಲ್ಲ. ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ದ ಇನ್ಸೈಡ್ ಆಫ್ ಎ ಸ್ಕೂಲ್. ಅವನ ಗೆಳೆಯರು ಶಾಲೆಯ ಒಳಗೆ ನೋಡಿದವರೇ ಅಲ್ಲ, ಶಾಲೆ ಹೆಂಗಿರ್ತದಂತ ಗೊತ್ತಿಲ್ಲ. ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಸೊ ದೇ ವರ್ ಟೇಕಿಂಗ್ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಗೇಮ್ ಸ್ಕೂಲ್. ಈ ಸ್ಕೂಲ್ ಅಥವಾ ಸ್ಕೂಲ್ ಎಂಬೋ ಗೇಮ್ ಆಟದಲ್ಲಿ ಅವರು ಸ್ಟೂಡೆಂಟ್ಸ್ ಆಗಿ ಪಾತ್ರವನ್ನು ವಹಿಸ್ತಾ ಇದ್ದರು ಅವನ ಗೆಳೆಯರು. ದೇ ಎಂಡೆಡ್ ಅಪ್ ಲರ್ನಿಂಗ್ ಅರ್ಥಮೆಟಿಕ್ ಆ್ಯಂಡ್ ಎಂಜಾಯಿಂಗ್ ಇಟ್, said Babar Ali while trying to explain how he initially started teaching. ಬಾಬರ್ ಅಲಿ ಹೇಳಿದ್ರಂತ ದೇ ಎಂಡೆಡ್ ಅಪ್, ಈ ಗೇಮ್ ಯಾವ ರೀತಿಯಿಂದ ಎಂಡ್ ಆಗ್ತಿತ್ತು, ಲರ್ನಿಂಗ್ ಅರ್ಥಮೆಟಿಕ್, ಅಂಕಗಣಿತವನ್ನು ಕಲಿಯೋದ್ರೊಂದಿಗೆ ಎಂಡ್ ಆಗ್ತಾ ಇತ್ತು, ಆ್ಯಂಡ್ ಎಂಜಾಯಿಂಗ್ ಇಟ್. ಇವನ್ ಫ್ರೆಂಡ್ಸ್ ಏನಿದ್ದಾರಲ್ಲ ಹೂ ಆರ್ ಪ್ಲೇಯಿಂಗ್ ದ ರೋಲ್ ಆಫ್ ಸ್ಟೂಡೆಂಟ್ಸ್, ದೇ ಆರ್ ಎಂಜಾಯಿಂಗ್ ಲರ್ನಿಂಗ್ ಅರ್ಥಮೆಟಿಕ್. ಅಂಕಗಣಿತವನ್ನು ಕಲಿಯೋದು ಎಂಜಾಯ್ಮೆಂಟ್ ಆಗ್ತಿತ್ತು ಅವರಿಗೆ. 2+2 3+4 ಇಂಥವೆಲ್ಲ ವಿಷಯಗಳು ತಿಳಿತಾನೇ ಇದ್ದು, ನಾಲೆಜು ಬರ್ತಿತ್ತು, ಗೇಮ್ ಆಗ್ತಾ ಇತ್ತು ಅಂತ ಸೇಡ್ ಬಾಬರ್ ಅಲಿ. ಇದು ಬಾಬರ್ ಅಲಿ ಹೇಳಿರ್ತಕ್ಕಂಥ ಶಬ್ದಗಳು. ಹೆಂಗೆ ಹೌ ಹೀಸ್ ಗೇಮ್ ಇದೇನದಲ್ಲ, ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್ ಎಂಬುದಕ್ಕೆ ಇಂಥ ವರ್ಡ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಸೇಡ್ ಬಾಬರ್ ಅಲಿ ವೈಲ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಹೌ ಹಿ ಇನಿಷಿಯಲಿ ಸ್ಟಾರ್ಟೆಡ್ ಟೀಚಿಂಗ್ ಆರ್ ಸ್ಕೂಲನ್ನು ಯಾವ ರೀತಿ ಆರಂಭ ಮಾಡಿದರು, ಟೀಚಿಂಗನ್ನು ಯಾವ ರೀತಿ ಆರಂಭ ಮಾಡಿದರು ಅಂತ. ಇನ್ 2002 ಇಸ್ವಿಗೆ ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್. ಈ ಗೇಮ್ ಏನಿತ್ತು ಸ್ಕೂಲ್ ಅಂತ, ಇದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಪರಿವರ್ತನೆಗೊಂಡು. ಅಂದರೆ ಇದೇನಾಯ್ತು, ಇದು ಚೇಂಜ್ ಆಯಿತು. ದ ಗೇಮ್ ಚೇಂಜ್ಡ್, ಸ್ಕೂಲ್ ಚೇಂಜ್ಡ್ ಇಟ್ ಸೆಲ್ಫ್ ಇಂಟು ರಿಯಲ್ ಸ್ಕೂಲ್ ಅಂತ. ನಿಜವಾದ ಸ್ಕೂಲ್ ಆರಂಭ ಆಗಿಬಿಡ್ತು ವಿತ್ ಸ್ಟ್ರೆಂಗ್ತ್ ಆಫ್ ಓನ್ಲಿ 8 ಅಂತಾರೆ ಅವರು. ಕೇವಲ 8 ವಿದ್ಯಾರ್ಥಿಗಳೊಂದಿಗೆ ಆರಂಭವಾಗಿರ್ತಕ್ಕಂಥ ಶಾಲೆ ಆರಂಭವಾಗಿಬಿಡ್ತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಸೊ ನೆಕ್ಸ್ಟ್ ಪಾರ್ಟ್, ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.